ದರೋಡೆ ಸನ್ನಿವೇಶವನ್ನು ಸೃಷ್ಟಿಸಿ ಗಂಡನ ಕೊಲೆಗೆ ಪತ್ನಿಯೇ ಸ್ಕೆಚ್ ಹಾಕಿರುವಂಥ ಒಂದು ಘಟನೆ ನಡೆದಿದೆ. ದರೋಡೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಗಂಡನ ಕೊಲೆಗೆ ತನ್ನ ಪತ್ನಿಯೇ ಸ್ಕೆಚ್ ಹಾಕಿದ್ದಾಳೆ. ಗಂಡನ ಕೊಲೆ ಮಾಡಲಿಕ್ಕೆ ಸಹೋದರನನ್ನು ಬಳಸಿಕೊಂಡಿದ್ದಾಳೆ ಪತ್ನಿ. ಇದು ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿ ಆಗಿರುವಂತಹ ಘಟನೆ. ಇದು ಗಂಡನನ್ನು ಕೊಲೆ ಮಾಡಲಿಕ್ಕೆ ಸಹೋದರನನ್ನು ಪತ್ನಿಯೊಬ್ಬಳು ಬಳಸ್ಕೊಂಡಿದ್ದಾಳೆ. ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಆದರೆ ಸ್ವಲ್ಪದರಲ್ಲೇ ಕೊಲೆಯಿಂದ ರಾಜೇಂದ್ರ ಪಾರಾಗಿದ್ದಾನೆ. ಗಂಡನನ್ನೇ ಕೊಲೆ ಮಾಡಲಿಕ್ಕೆ ಪತ್ನಿ ಸಂಗೀತ ಪ್ಲ್ಯಾನ್ ಮಾಡ್ತಾಳೆ. ಕೆಲ ತಿಂಗಳಿನಿಂದ ಇಬ್ಬರ ನಡುವೆ ಕೌಟುಂಬಿಕ ಕಲಹ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಗಂಡನನ್ನೇ ಮುಗಿಸ್ಲಿಕ್ಕೆ ಪತ್ನಿ ಸಂಗೀತ ಪ್ಲ್ಯಾನನ್ನು ಮಾಡ್ತಾಳೆ. ದರೋಡೆ ಸನ್ನಿವೇಶವನ್ನು ಸೃಷ್ಟಿಸಿ ಗಂಡನನ್ನೇ ಮುಗಿಸ್ಲಿಕ್ಕೆ ಈ ಹಿಂದೆ ಅನೇಕ ಘಟನೆಗಳು ನಡೆದಿದ್ದಾವೆ. ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನನ್ನು ಸಾಯಿಸುವಂಥದ್ದು, ಅಥವಾ ಗಂಡನನ್ನು ಸಾಯಿಸಿ ಅಥವಾ ಇನ್ನೇನೋ ಕಥೆಯನ್ನು ಕಟ್ಟುವಂಥದ್ದು, ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಸಾಕಷ್ಟು ನಡೆದು ಹೋಗಿದಾವಲ್ಲ. ಆ ಒಂದು ಘಟನೆಗಳು ಇನ್ಸ್ಪಿರೇಷನ್ ಆಗಿರ್ಬೋದು ಈ ಮಹಿಳೆಗೆ. ಹಾಗಾಗಿ ಆತ ಈಗ ಪಾರಾಗಿದ್ದಾನೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಗಂಡನ ಕೊಲೆ ಮಾಡಲಿಕ್ಕೆ ಸಹೋದರನನ್ನು ಕೂಡ ಈ ಮಹಿಳೆ ಈಗ ಫೋಸ್ ಕೊಡ್ತಾ ಇದ್ದಾಳಲ್ಲ, ಫೋಸ್ ಕೊಟ್ಟಿರುವಂತಹ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಸಂಗೀತ ಅಂತ ತನ್ನ ಕೈ ಹಿಡಿದ ಗಂಡನನ್ನೇ ಸಾಯಿಸಲಿಕ್ಕೆ ಸ್ಕೆಚ್ ಹಾಕಿರುವಂಥದ್ದು. ದರೋಡೆಯ ಸನ್ನಿವೇಶವನ್ನು ಸೃಷ್ಟಿಸಿ ಗಂಡನ ಕೊಲೆಗೆ ಪತ್ನಿಯೇ ಸ್ಕೆಚ್ ಹಾಕಿರುವಂತಹ ಘಟನೆಗಳಿದು. ಹಾಗಾಗಿ ಇದು ಅಕ್ಟೋಬರ್ 25ನೇ ತಾರೀಕು ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ದಾಗ ಅಡ್ಡಗಟ್ಟಿ ದರೋಡೆಗೆ ಯತ್ನ ಆಗ್ತದೆ. ಆಗ ಸಂಗೀತಳ ಚಿನ್ನ ಕಸಿಲಿಕ್ಕೆ ಮುಂದಾದ ಸಹೋದರ ಮತ್ತು ಗ್ಯಾಂಗ್ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಕೊಡ್ತಾ ಹೋಗ್ತಾರೆ. ಪ್ರೇಮ್ ಕುಮಾರ್, ಇತ್ತೀಚಿನ ದಿನಗಳಲ್ಲಿ ತನ್ನ ಗಂಡನನ್ನು ಸಾಯಿಸಲಿಕ್ಕೆ ಅಥವಾ ಪತ್ನಿಯನ್ನು ಸಾಯಿಸಲಿಕ್ಕೆ ಏನೇನೋ ಪ್ಲ್ಯಾನ್ಗಳನ್ನ ಮಾಡ್ತಾರೆ. ಇಲ್ಲಿ ದರೋಡೆ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಏನಿದೆ ಈ ಕತೆ ಹಿಂದೆ ಅಂತ ಪ್ರೇಮ್ ಕುಮಾರ್? ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿರ ಗಲಾಟೆ, ಕೌಟುಂಬಿಕ ಗಲಾಟೆ ಕೂಡ ಹೆಚ್ಚಾಗ್ತಾ ಇದೆ. ಅದಲ್ಲದೆ ಕೂಡ ಗಂಡ ಹೆಂಡತಿರು ಗಲಾಟೆ ಮಾಡ್ಕೊಳ್ತಾರೆ, ಒಂದಾಗ್ತಾರೆ ಅಂತಾನೆ ಕೂಡ ಹಲವಾರು ರೀತಿಯಲ್ಲಿ ಉದಾಹರಣೆಗಳು ಕೂಡ ಇರುವಂತದ್ದು. ಆದ್ರೆ ನಂಜನಗೂಡು ಭಾಗದಲ್ಲಿ ಕೌಟುಂಬಿಕ ಕಲಹ ಹಿನ್ನೆಲೆ ಕೂಡ ಗಂಡನನ್ನೇ ಅಂದ್ರೆ ಸ್ಕೆಚ್ ಅಂದ್ರೆ ಕಳ್ತನಕ್ಕೆ ಕೊಲೆ ಒಂದು ಸ್ಕೆಚ್ ಅನ್ನ ಹಾಕಿ ಗಂಡನನ್ನೇ ಕೊಲೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೆಂಡತಿ ಮುಂದಾಗಿರುವಂತದ್ದು. ಈಗ ಹೆಂಡತಿ ಕೂಡ ಪೊಲೀಸ್ ಠಾಣೆಯಲ್ಲಿ ಕೂಡ ಬಂಧನ ಮಾಡಿರುವಂತದ್ದು. ಆದ್ರೆ ನಂಜನಗೂಡು ಭಾಗದಲ್ಲಿ ಏನಿದೆ, ನಂಜನಗೂಡಿನ ಸಂಗೀತ ಮತ್ತೆ ರಾಜಶೇಖರ್ ಇಬ್ರು ಕೂಡ ಕೆಲವು ತಿಂಗಳಿಂದಷ್ಟು ಕೂಡ ಮದುವೆ ಆಗಿರ್ತಾರೆ. ಮದುವೆ ಆಗಿರುವಂತ ಸಂದರ್ಭದಲ್ಲಿ ಕೌಟುಂಬಿಕ ಕಲೆ ಉಂಟಾಗುತ್ತೆ. ತದನಂತರವಾಗಿ ತನ್ನ ಸಹೋದರ ಸಂಜಯ್ ಮತ್ತೆ ಆತನ ಸ್ನೇಹಿತ ವಿಘ್ನೇಶ್ ಎಂಬುವರ ಜೊತೆಗೂಡಿ ಗಂಡನನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಒಂದು ದರೋಡೆಯನ್ನ ಸ್ಕೆಚ್ ಆಗ್ತಾಳೆ. ನಂಜನಗೂಡಿನಲ್ಲಿರುವಂತಹ ಒಂದು ಹೊರಭಾಗದಲ್ಲಿ ಸ್ನೇಹಿತರ ಮನೆಗೆ ಹೋಗಿ ವಾಪಸ್ ಬರ್ತಿದ್ದಂತ ಸಂದರ್ಭದಲ್ಲಿ ಬೈಕ್ ನಲ್ಲಿ ತೆರಳಿರ್ತಾರೆ. ಒಂದು ಏಕಾಏಕಿ ಕಾರ್ ಒಂದು ಬಂದು ಏಕಾಏಕಿ ಡಿಕ್ಕಿ ಹೊಡೆಯುತ್ತೆ. ಸಂದರ್ಭದಲ್ಲಿ ಕೂಡ ಕೆಳಗಡೆ ಬೀಳ್ತಾರೆ. ಆದ್ರೆ ಆ ಸಹೋದರ ಏನಿರ್ತಾರೆ, ಸಂಜಯ್ ಮತ್ತು ಆತರ ಸ್ನೇಹಿತ ವಿಘ್ನೇಶ್ ಏನಿರ್ತಾರೆ, ಅವರು ಏಕಾಏಕಿ ಬಂದು ಗಂಡನ ಮೇಲೆ ಗಲಾಟೆ ಮಾಡ್ತಾರೆ. ನಂತರವಾಗಿ ಪಕ್ಕದಲ್ಲಿದ್ದಂತಹ NDTಯಲ್ಲಿರುವಂತಹ ಕುತ್ತಿಗೆ ಸರವನ್ನ ಕೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಗಂಡ ಅವರನ್ನ ಕೂಡ ಬಚಾವ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಪಕ್ಕದಲ್ಲಿ ಇದ್ದಂತಹ ಡ್ರ್ಯಾಗನ್ ಅನ್ನ ತೆಗೆದು ಆ ಗಂಡನಿಗೆ ಏಕಾಏಕಿ ಚುಚ್ಚಿರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ ಕೂಡ ಸ್ಥಳಕ್ಕೆ ಅಂದ್ರೆ ಚುಚ್ಚಂತ ಸಂದರ್ಭದಲ್ಲಿ ಯಾರೋ ದಾರಿ ಹೋಗರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸಂಜಯ್ ಮತ್ತೆ ಅವರ ವಿಘ್ನೇಶ್ ಎಂಬುವರು ಕೂಡ ಸ್ಥಳದಿಂದ ಪರಾರಿ ಆಗ್ತಾರೆ. ನಂತರ ಆ ಕೊಲೆಗೆ ಯತ್ನ ಸಂಬಂಧಿಸಿದಂತೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಗಂಡನನ್ನ ಕೂಡ ಸ್ಥಳೀಯರು ಮತ್ತೆ ಅವರನ್ನ ಆಸ್ಪತ್ರೆಗೆ ಸೇರಿದ ಸಂದರ್ಭದಲ್ಲಿ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸಿದ್ದಾರೆ. ಆದ್ರೆ ಹೆಂಡತಿ ಕೆಲವು ದಿನಗಳ ಹಿಂದಷ್ಟೇ ಕೂಡ ಈ ಒಂದು ಆರೋಪಗಳೇನಿತ್ತು, ಆರೋಪಗಳನ್ನ ಬೆನ್ನಟ್ಟಿದಂತ ಪೊಲೀಸರು ಸಂಗೀತಗಳನ್ನ ಬಂಧನ ಮಾಡಿ ಮತ್ತೆ ಆತರ ಸ್ನೇಹಿತರನ್ನು ಕೂಡ ಬಂಧನ ಮಾಡಿ ಜೈಲಿಗಟ್ಟಿರುವಂತದ್ದು. ಸಚಿನ್, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.